ಜಗದೊಡೆಯನಾದಂತಹ ಕ್ಷೇತ್ರಸ್ವಾಮಿ ಎನಿಸಿದಂತಹ ಗೋಪಾಲಕೃಷ್ಣ ದೇವರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತಾ, ಮುಖ್ಯ ಪ್ರಾಣದೇವರ ಚರಣಕಮಲಗಳಲ್ಲಿ ಪ್ರಣಾಮವನ್ನು ಅರ್ಪಿಸಿ, ಪರ್ಯಾಯ ಪೀಠಾಧೀಶರಾದಂತಹ ಅದಮಾರು ಶ್ರೀಪಾದರಲ್ಲಿ ನಮನಗಳನ್ನು ಸಲ್ಲಿಸಿ, ಗುರುಗಳ ಅನುಜ್ಞೆಯಂತೆ ಇಂದಿನಿಂದ ಕೆಲವು ದಿನಗಳ ಕಾಲ ಬ್ರಹ್ಮವೈವರ್ತ ಪುರಾಣದ ಚಿಂತನೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಚಿಂತನೆಯಲ್ಲಿ ತೊಡಗಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೂ ಸಜ್ಜನರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ನಿರಂತರವಾಗಿ ಅನೇಕ ಪುರಾಣಗಳ ಚಿಂತನೆಯಲ್ಲಿ ತೊಡಗಿದ್ದೇವೆ. ಅದರಿಂದಾಗಿ ಪುರಾಣ ಎಂದರೇನು, ಪುರಾಣದ ಲಕ್ಷಣ ಏನು, ಅಥವಾ ಪುರಾಣವನ್ನು ರಚಿಸಿದವರು ಯಾರು, ಇದು ಯಾವುದೆಲ್ಲವನ್ನು ಕೂಡ ನಾವು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾವುದೇ ಒಂದು ಗ್ರಂಥವನ್ನು ನಾವು ಪ್ರವೇಶ ಮಾಡಬೇಕಾದರೂ ಕೂಡ ಮೊದಲು ಆ ಗ್ರಂಥದ ಸ್ವರೂಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಂತೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅದರಲ್ಲಿ ಚಿಂತನೆಗೆ ತೊಡಗಿದರೆ ನಮ್ಮ ಮನಸ್ಸಿಗೆ ಬಂದ ಹಾಗೆ, ತೋಚಿದ ಹಾಗೆ ನಾವು ಏನೇನೋ ತಿಳಿದುಕೊಳ್ಳುವ ಸಾಧ್ಯತೆಗಳಿವೆ. ಆ ದೃಷ್ಟಿಯಿಂದಾಗಿ ಪುರಾಣದ ಅಧ್ಯಯನದಲ್ಲಿ ತೊಡಗಬೇಕು ಅಂದರೆ ಮೊದಲು ಪುರಾಣ ಅಂದ್ರೇನು, ಸರ್ಗಶ್ಚ ಪ್ರತಿಸರ್ಗಶ್ಚ ಅಂತೆಲ್ಲ ಬ್ರಹ್ಮವೈವರ್ತ ಪುರಾಣವೇ ಹೇಳುವ ಹಾಗೆ ಪುರಾಣದ 18 ಲಕ್ಷಣಗಳನ್ನು ಸ್ವಯಂ ಪುರಾಣವೇ ತನ್ನ ಸ್ವರೂಪವನ್ನು ತಿಳಿಸುತ್ತೆ. ಅದರ ಜೊತೆಗೆ ಈ ಪುರಾಣವನ್ನು ರಚಿಸಿದಂತಹ ವೇದವ್ಯಾಸ ದೇವರ ಮಹಿಮೆ, ಸ್ವಯಂ ಭಗವಂತನೇ ವೇದವ್ಯಾಸ ದೇವರಾಗಿ ಅವತಾರವನ್ನು ಮಾಡಿ ನಮಗೆ ಅನುಗ್ರಹಿಸಿದಂತಹ ದೊಡ್ಡ ಒಂದು ಭಗವಂತನ ಕರುಣಿಗೆ ಉದಾಹರಣೆ ಮಹಾಭಾರತ ಮತ್ತು 18 ಪುರಾಣಗಳು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳುವ ಹಾಗೆ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಪರಿಚಯ ನಮಗೆ ಆಗುವುದು ಅಂತಿದ್ದರೆ ಅದು ವೇದವ್ಯಾಸ ದೇವರ ಅನುಗ್ರಹದಿಂದ. ಆ ದೃಷ್ಟಿಯಿಂದಾಗಿ ಆ ವೇದವ್ಯಾಸ ದೇವರ ಪರಿಚಯ, ಪುರಾಣದ ಸ್ವರೂಪ, ಇದೆಲ್ಲವನ್ನು ಕೂಡ ನಾವು ಅನೇಕ ಬಾರಿ ಶ್ರವಣ ಮಾಡಿರ್ತೇವೆ. ಅದರಿಂದಾಗಿ ಹೆಚ್ಚು ಆ ವಿಷಯಗಳನ್ನು ಮುಟ್ಟದೆ ನೇರವಾಗಿ ನಾನು ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಪ್ರವೇಶವನ್ನು ಮಾಡುವುದಾದರೆ, ಈ ಶಬ್ದವೇ ಹೇಳುವ ಹಾಗೆ ಬ್ರಹ್ಮವೈವರ್ತ ಅಂತ ಈ ಪುರಾಣಕ್ಕೆ ಹೆಸರು. ಅನೇಕ ಪುರಾಣಗಳು, ಗರುಡ ಪುರಾಣ, ವಿಷ್ಣು ಪುರಾಣ ಅಂತ ಅನೇಕ ಪುರಾಣಗಳಿಗೆ ಹೆಸರು ಬೇರೆ ಬೇರೆ ಅರ್ಥದಲ್ಲಿ. ಗರುಡ ಕೇಳಿದ ಪುರಾಣ, ಅದರಿಂದಾಗಿ ಗರುಡ ಪುರಾಣ. ಹೀಗೆ ಕೆಲವರು ಹೇಳಿದ ಪುರಾಣ, ಅದರಿಂದಾಗಿ ಅದು ವಿಷ್ಣು ಪುರಾಣ ಅಂತ. ಹೀಗೆ ಹೇಳಿದವರ ಹೆಸರಿನಲ್ಲಿ ಕೆಲವು ಪುರಾಣಗಳು, ಕೇಳಿದವರ ಹೆಸರಿನಲ್ಲಿ ಕೆಲವು ಪುರಾಣಗಳು ಬಂದರೆ, ಈ ಬ್ರಹ್ಮವೈವರ್ತ ಎನ್ನುವಂಥದ್ದು ವಿಷಯ, ಈ ಪುರಾಣದ ವಿಷಯ ಏನು ಎನ್ನುವುದನ್ನೇ ಆ ಹೆಸರು ನಮಗೆ ತಿಳಿಸ್ತದೆ. ಅಂದರೆ ಬ್ರಹ್ಮನ ವಿವರ್ತವನ್ನು, ವಿಶೇಷವಾದಂತಹ ವರ್ತನೆ, ಬ್ರಹ್ಮದೇವರ ವರ್ತನೆ ಅಂತ ಹೇಳಿದ್ರೆ ಅದು ಸೃಷ್ಟಿ. ಈ ಜಗತ್ತಿನ ಸೃಷ್ಟಿ ಹೇಗೆ ಆಯಿತು, ಈ ಸೃಷ್ಟಿ ಪ್ರಕ್ರಿಯೆ ಮೊದಲಾದಂತಹ ವಿಚಾರಗಳನ್ನು ತಿಳಿಸ್ತಕ್ಕಂತಹ ಪುರಾಣ ಬ್ರಹ್ಮವೈವರ್ತ ಪುರಾಣ. ಬ್ರಹ್ಮದೇವರ ವಿವರ್ತನೆಯನ್ನು ತಿಳಿಸ್ತಕ್ಕಂತಹ ಪುರಾಣ ಬ್ರಹ್ಮವೈವರ್ತ ಪುರಾಣ. ಇಲ್ಲಿ ಬ್ರಹ್ಮ ಅಂತ ಹೇಳಿದರೆ ಸಂಸ್ಕೃತದಲ್ಲಿ 2 ಶಬ್ದ ಇದೆ. ಒಂದು ಬ್ರಹ್ಮ ಎನ್ನುವಂಥದ್ದು ಚತುರ್ಮುಖ ಬ್ರಹ್ಮದೇವರನ್ನು ಹೇಳುತ್ತದೆ. ಬ್ರಹ್ಮ ಜಿಜ್ಞಾಸ ಎಂಬುದಾಗಿ ಮೊದಲಾದ ಕಡೆಗಳಲ್ಲಿ ಅದು ಸ್ವಯಂ ಭಗವಂತನನ್ನು ಹೇಳ್ತಕ್ಕಂತಹ ಶಬ್ದ. ಅದರಿಂದಾಗಿ ಬ್ರಹ್ಮದೇವರ ಸೃಷ್ಟಿ ಮೊದಲಾದಂತಹ ಪ್ರಕ್ರಿಯೆಗಳನ್ನು ಹೇಳ್ತಕ್ಕಂತಹ ಪುರಾಣ, ಅದರಿಂದಾಗಿ ಇದು ಬ್ರಹ್ಮವೈವರ್ತ ಪುರಾಣ ಅಂತ ಹೆಸರು. ಹಾಗೆಯೇ ಬ್ರಹ್ಮ ಅಂದರೆ ಭಗವಂತ, ಭಗವಂತನ ಲೀಲೆಯನ್ನು ಹೇಳ್ತಕ್ಕಂತಹ ಪುರಾಣ, ಅದರಿಂದಾಗಿ ಇದಕ್ಕೆ ಬ್ರಹ್ಮವೈವರ್ತ ಅಂತ ಹೆಸರು. ಈ ಪುರಾಣಗಳ ಅಧ್ಯಯನವನ್ನು ಮಾಡ್ತಕ್ಕಂತಹ ಪರಂಪರೆಯಲ್ಲಿ ಸಾಮಾನ್ಯವಾಗಿ 10ನೆಯ ದಶಮಃ ಅಂತ ಹೇಳಿಬಿಟ್ಟು 10ನೆಯ ಪುರಾಣವನ್ನಾಗಿ ಈ ಬ್ರಹ್ಮವೈವರ್ತ ಪುರಾಣವನ್ನು ಉಲ್ಲೇಖ ಮಾಡ್ತಾರೆ. ಒಂದು ಸ್ಥೂಲವಾಗಿ ಈ ಪುರಾಣದ ಪರಿಚಯವನ್ನು ನಾವು ನೋಡುವುದಾದರೆ, ಈ ಪುರಾಣದಲ್ಲಿ ಒಟ್ಟು ಈ ಪುರಾಣವನ್ನು 4 ವಿಭಾಗವನ್ನಾಗಿ, 4 ಖಂಡಗಳನ್ನಾಗಿ ಮಾಡ್ತಾರೆ. ಬ್ರಹ್ಮಖಂಡ, ಪ್ರಕೃತಿ ಖಂಡ, ಗಣಪತಿ ಖಂಡ, ಕೃಷ್ಣಖಂಡ ಅಂಥೇಳಿ 4 ವಿಭಾಗಗಳನ್ನು ಮಾಡ್ತಾರೆ. ಮೊದಲನೆಯದ್ದು ಬ್ರಹ್ಮಖಂಡ ಎನ್ನುವಂತಹ ಮೊದಲನೆಯ ಖಂಡದಲ್ಲಿ ಬ್ರಹ್ಮದೇವರ ಸೃಷ್ಟಿಯ ವಿಚಾರವನ್ನು ಪ್ರಾರಂಭ ಮಾಡಿ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಎರಡನೆಯ ಖಂಡ ಪ್ರಕೃತಿ ಖಂಡ ಅಂಥೇಳಿ, ಪ್ರಕೃತಿ ಅಂತ ಹೇಳಿದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಅವತಾರವನ್ನು, ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಅನೇಕ ಸ್ತ್ರೀಯರ, ಅನೇಕ ದೇವತಾ ಶಕ್ತಿಗಳ ಸ್ವರೂಪವನ್ನು ಅಲ್ಲಿ ಚಿಂತನೆ ಮಾಡ್ತಾರೆ.
ಮೂರನೆಯ ಪುರಾಣ ಗಣಪತಿಯ ಪುರಾಣದಲ್ಲಿ ವಿಶೇಷವಾಗಿ ಗಣಪತಿಯ ಜನ್ಮ, ಗಣಪತಿಯ ವೃತ್ತಾಂತ ನಮಗೆ ಪುರಾಣಗಳಲ್ಲಿ ಅತ್ಯಂತ ಹೆಚ್ಚು ಉಪಲಬ್ಧಿ ಆಗುವಂಥದ್ದು, ಗಣಪತಿಯ ಚರಿತ್ರೆ ನಮಗೆ ಹೆಚ್ಚು ಸಿಗುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣದಲ್ಲಿ. ಹಾಗೆ ಗಣಪತಿ ಖಂಡ ಎನ್ನುವ ಹೆಸರಿನಿಂದಾಗಿ ಗಣಪತಿಯ ಲೀಲೆಗಳನ್ನು, ಜೊತೆಗೆ ಗಣಪತಿಯ ಇಡೀ ಕುಟುಂಬವನ್ನು, ಸ್ಕಂದನ ಜನ್ಮ, ಸ್ಕಂದನ ಚಿತ್ರಣವನ್ನು, ಅದರ ಜೊತೆಗೆ ರುದ್ರದೇವರು, ಪಾರ್ವತೀ ದೇವಿಯ ಚಿತ್ರಣ, ಹೀಗೆ ಇಡೀ ಆ ಗಣಪತಿಯ ಶಿವ, ಪಾರ್ವತಿ, ಗಣಪತಿ ಮತ್ತು ಸ್ಕಂದ, ಹೀಗೆ 4 ಜನರ ಚಿತ್ರಣವನ್ನು ಈ ಗಣಪತಿ ಖಂಡದಲ್ಲಿ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. 4ನೆಯ ಖಂಡ ಕೃಷ್ಣಖಂಡ ಅಂತ ಅತ್ಯಂತ ವಿಸ್ತಾರವಾದಂತಹ ಖಂಡ. ತುಂಬ ಸುಂದರವಾಗಿ ಕೃಷ್ಣನ ಕಥೆಗಳನ್ನು, ಕೃಷ್ಣನ ಜನ್ಮದಿಂದ ಪ್ರಾರಂಭ ಮಾಡಿ ಷಣ್ಮಹಿಷಿಯರನ್ನು, ಲಕ್ಷ್ಮೀದೇವಿಯ ಸತ್ಯಭಾಮೆಯ ವಿವಾಹ ಆಗಿರಬಹುದು, ರುಕ್ಮಿಣೀ ದೇವಿಯ ವಿವಾಹ ಆಗಿರಬಹುದು, ಹೀಗೆ ಅಷ್ಟಮಹಿಷಿಯರನ್ನು ವಿವಾಹ ಆಗುವ ತನಕ ಆ ಕೃಷ್ಣದೇವರ ಮಹಿಮೆಯನ್ನು ತುಂಬ ಸುಂದರವಾಗಿ, ತುಂಬ ವಿಸ್ತಾರವಾಗಿ ಆ ಕೃಷ್ಣಖಂಡದಲ್ಲಿಯೂ ಕೂಡ ಪೂರ್ವಖಂಡ, ಉತ್ತರಖಂಡ ಅಂತ 2 ಭಾಗ ಮಾಡಿಕೊಂಡು ಸುಮಾರು 130 ಅಧ್ಯಾಯಗಳಲ್ಲಿ ಕೃಷ್ಣನ ಚರಿತ್ರೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಕ್ಕಂತಹ ಖಂಡ ಕೃಷ್ಣಖಂಡ ಅಂತ. ಹೀಗೆ ಸ್ಥೂಲವಾಗಿ ನೋಡುವುದಾದರೆ ಬ್ರಹ್ಮಖಂಡ, ಬ್ರಹ್ಮನ ಸೃಷ್ಟಿಯನ್ನು ಹೇಳ್ತಕ್ಕಂತಹ, ಅದರಲ್ಲಿ ವಿಶೇಷವಾಗಿ ಬ್ರಹ್ಮನ ಪುತ್ರ ಎನಿಸಿದಂತಹ ನಾರದನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. 2ನೆಯ ಖಂಡ ಪ್ರಕೃತಿ ಖಂಡ, ಲಕ್ಷ್ಮೀದೇವಿಯ ಚರಿತ್ರೆ, ಲಕ್ಷ್ಮೀದೇವಿಯ ಅನೇಕ ಅವತಾರಗಳು, ಲಕ್ಷ್ಮೀದೇವಿಯ ಸನ್ನಿಧಾನ ಇರತಕ್ಕಂತಹ ಅನೇಕ ದೇವತಾ ಶಕ್ತಿಗಳ ಚರಿತ್ರೆಯನ್ನು. 3ನೆಯ ಖಂಡದಲ್ಲಿ ಗಣಪತಿಯ ಮತ್ತು ಗಣಪತಿಯ ಕುಟುಂಬದ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು ಗಣಪತಿಯ ಖಂಡ. 4ನೆಯ ಖಂಡ ಕೃಷ್ಣನ ಚರಿತ್ರೆಯನ್ನು ನಿರೂಪಣೆ ಮಾಡ್ತಕ್ಕಂತಹ ಖಂಡ. ಹೀಗೆ ಆ 4 ಖಂಡಗಳಲ್ಲಿ 18 ಸಹಸ್ರಂ ತತು ಪುರಾಣಂ ಪರಿಕೀರ್ತಿತಂ ಬ್ರಹ್ಮ ಪ್ರಕೃತಿ ವಿಘ್ನೇಶ ಕೃಷ್ಣಖಂಡೈ ಸಮಾಚಿತಂ ಅಂತ ಸ್ವಯಂ ಬ್ರಹ್ಮವೈವರ್ತ ಪುರಾಣವೇ ಹೇಳುವ ಹಾಗೆ ಈ 4 ಖಂಡಗಳಾಗಿ ವಿಭಾಗ ಮಾಡಿಕೊಂಡು 4 ವಿಷಯಗಳ ಮೂಲಕ ನಮಗೆ ಅನೇಕ ಕರ್ಮ ಸೂಕ್ಷ್ಮಗಳನ್ನು, ಭಗವತ್ ತತ್ವಗಳನ್ನು ನಿರೂಪಿಸುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಈ 4 ಖಂಡಗಳಲ್ಲಿ ಒಂದು ಸ್ಥೂಲವಾಗಿ ನೋಡುವುದಾದರೆ ಬ್ರಹ್ಮಖಂಡದಲ್ಲಿ 30 ಅಧ್ಯಾಯಗಳು, ಪ್ರಕೃತಿ ಖಂಡದಲ್ಲಿ 67 ಅಧ್ಯಾಯಗಳು, ಗಣಪತಿ ಖಂಡದಲ್ಲಿ 46 ಅಧ್ಯಾಯ, ಕೃಷ್ಣಖಂಡದಲ್ಲಿ 133 ಅಧ್ಯಾಯಗಳಿಂದ ಕೂಡಿದಂತಹ ಒಂದು ಸುಂದರವಾದಂತಹ ಪುರಾಣ ಈ ಬ್ರಹ್ಮವೈವರ್ತ ಪುರಾಣ. ಹೀಗೆ ಅಧ್ಯಾಯಗಳ ಸಂಖ್ಯೆಯನ್ನು ಹೇಳಿ ಇದರಲ್ಲಿ ಎಷ್ಟು ಶ್ಲೋಕಗಳಿವೆ ಅಂತ ಹೇಳಬೇಕಾದ್ರೆ ನಮಗೆ ಮತ್ಸ್ಯ ಪುರಾಣ ಇದರ ಬಗ್ಗೆ ಪರಿಚಯವನ್ನು ಕೊಡುತ್ತದೆ. ತದಷ್ಟಾದಶ ಸಾಹಸ್ರಂ ಬ್ರಹ್ಮವೈವರ್ತ ಮುಚ್ಚತೆ, 18,000 ಶ್ಲೋಕಗಳಿಂದ ಕೂಡಿರುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಹೇಗೆ ಭಾಗವತ 18,000 ಶ್ಲೋಕಗಳ ಮೂಲಕ ಭಗವಂತನ ಅನೇಕ ಚರಿತ್ರೆಗಳನ್ನು, ಭಗವದ್ಭಕ್ತರ ಅನೇಕ ಚರಿತ್ರೆಗಳನ್ನು ನಮ್ಮ ಮುಂದೆ ತೆರೆದಿಡ್ತದೋ, ಅದೇ ರೀತಿಯಲ್ಲಿ ಈ ಬ್ರಹ್ಮವೈವರ್ತ ಪುರಾಣವು ಕೂಡ 18,000 ಶ್ಲೋಕದಿಂದ ಕೂಡಿರುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ. ಇದರಲ್ಲಿ ಇರುವ ವಿಷಯಗಳು ಏನು ಎನ್ನುವುದನ್ನು ನಮಗೆ ಮತ್ಸ್ಯ ಪುರಾಣವೇ ಒಂದು ಸಂಕ್ಷೇಪ ಮಾಡಿ ಹೇಳ್ತದೆ. ಖಂಡಗಳಾಗಿ ವಿಭಾಗ ಮಾಡಿ ಹೇಳದೆ ಹೋದರೂ ಕೂಡ ಅದನ್ನು ಮತ್ಸ್ಯ ಪುರಾಣ ನಿರೂಪಣೆ ಮಾಡ್ತದೆ. ರಥಂತರಸ್ಯ ಕಲ್ಪಸ್ಯ ವೃತ್ತಾಂತಂ ಅಧಿಕೃತ್ಯ ಚ ಸಾವರ್ಣಿನಾ ನಾರದಾಯ ಕೃಷ್ಣ ಮಾಹಾತ್ಮ್ಯಮುತ್ತಮಂ ಯತ್ರ ಬ್ರಹ್ಮವರಾಹಸ್ಯ ಚರಿತ್ರಂ ವರ್ಣ್ಯತೆ ಮುಹುಃ ತದಷ್ಟಾದಶ ಸಾಹಸ್ರಂ ಬ್ರಹ್ಮವೈವರ್ತ ಮುಚ್ಚತೆ ಅಂತ ಇಡೀ ಬ್ರಹ್ಮವೈವರ್ತದ ಪರಿಚಯವನ್ನು ನಮಗೆ ವೇದವ್ಯಾಸ ದೇವರು ಮತ್ಸ್ಯ ಪುರಾಣದಲ್ಲಿ ಒಂದು ಸಂಕ್ಷೇಪವಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಬ್ರಹ್ಮವೈವರ್ತ ಪುರಾಣದಲ್ಲಿ ಏನಿದೆ? ರಥಂತರಸ್ಯ ಕಲ್ಪಸ್ಯ ವೃತ್ತಾಂತಂ ಅಧಿಕೃತ್ಯ ಚ. ನಾವು ಪುರಾಣಗಳ ಶ್ರವಣವನ್ನು ಮಾಡಿರಬೇಕಾದ್ರೆ ಕೇಳಿರ್ತೀವಿ, ಈ ಕಾಲದ ಚಕ್ರ ಯಾವ ರೀತಿಯಾಗಿರುವಂಥದ್ದು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎನ್ನುವಂತಹ 4 ಯುಗಗಳ ಅವಧಿ ಎಷ್ಟು ವಿಸ್ತಾರವಾದದ್ದು. 4,32,000 ವರ್ಷ ಅದು ಕಲಿಯುಗದ ವರ್ಷ, 8,64,000 ವರ್ಷ ಇದು ದ್ವಾಪರ ಯುಗದ ಅವಧಿ, 12,96,000 ವರ್ಷ ಇದು ತ್ರೇತಾಯುಗದ ಅವಧಿ, 17,26,000 ವರ್ಷ ಇದು ಕೃತಯುಗದ ಅವಧಿ ಅಂತ. ಹೀಗೆ 4 ಯುಗಗಳ ಅವಧಿಯನ್ನು ಹೇಳಿ ಅದರಲ್ಲಿ ಮಧ್ಯದಲ್ಲಿ ಮತ್ತೆ ಅನೇಕ ಸಂಧಿ 500 ವರ್ಷ, 100,000 ವರ್ಷ ಎಂಬುವ ಕ್ರಮದಲ್ಲಿ ಸಂಧಿಕಾಲಗಳನ್ನು ಹೇಳ್ತಾರೆ. ಇಂತಹ ಯುಗಚಕ್ರ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಹೀಗೆ 4 ಯುಗಗಳು ಒಮ್ಮೆ ಮುಗಿದರೆ ಅದನ್ನು ಒಂದು ಯುಗಚಕ್ರ ಅಂತ ಕರೀತಾರೆ. ಇಂತಹ ಯುಗಚಕ್ರ 71 ಬಾರಿ ನಡೆದರೆ ಅದನ್ನು ಒಂದು ಮನ್ವಂತರ ಅಂತ ಕರೀತಾರೆ.
ಅಂತಹ ಮನ್ವಂತರಗಳು 14 ಮನ್ವಂತರಗಳಿವೆ. ಸ್ವಯಂಭುವ ಮನ್ವಂತರ, ರೈವತ ಮನ್ವಂತರ, ಚಾಕ್ಷುಷ ಮನ್ವಂತರ. ನಾವು ಈಗ ಇರತಕ್ಕಂತಹ ವೈವಸ್ವತ ಮನ್ವಂತರ, ಇದು 7ನೆಯ ಮನ್ವಂತರ. ಇನ್ನು 7 ಮನ್ವಂತರ ಆಗಬೇಕು. ಆಗ 14 ಮನ್ವಂತರ ಸೇರಿದಾಗ ಅದು ಬ್ರಹ್ಮದೇವರ ಒಂದು ಕಲ್ಪ, ಒಂದು ಹಗಲು ಅಂತ ಕರೆಸಲ್ಪಡುತ್ತದೆ. ಹೀಗೆ ಕಾಲದ ಚಕ್ರವನ್ನು ವಿಸ್ತಾರವಾಗಿ ಸಾಮಾನ್ಯವಾಗಿ ಎಲ್ಲ ಪುರಾಣಗಳು ಹೇಳ್ತಾ ಹೋಗ್ತವೆ. ಆ ಯಾವ ಯಾವ ಮನ್ವಂತರಗಳಲ್ಲಿ ಭಗವಂತನ ಯಾವ ಯಾವ ಅವತಾರಗಳಾಗ್ತವೆ, ಯಾವ ಯಾವ ರೀತಿಯಲ್ಲಿ ಭಗವಂತ, ಉದಾಹರಣೆಯಾಗಿ ವೈವಸ್ವತ ಮನ್ವಂತರದ 28ನೆಯ ಈ ದ್ವಾಪರ ಯುಗದಲ್ಲಿ ಸ್ವಯಂ ವೇದವ್ಯಾಸ ದೇವರ ಅವತಾರವಾದದ್ದು. ಹೀಗೆ ಅನೇಕ ಭಗವಂತನ ಚರಿತ್ರೆಗಳನ್ನು ಯಾವ ಯಾವ ಕಲ್ಪದಲ್ಲಿ ಯಾವ ಯಾವ ಮನ್ವಂತರದಲ್ಲಿ ಆಯಿತು ಎನ್ನುವುದನ್ನು ಈ ಪುರಾಣಗಳಲ್ಲಿ ನಿರೂಪಣೆ ಮಾಡ್ತಾರೆ. ನಂತರ ಆಗಲೇ ಹೇಳಿದ ಹಾಗೆ ಕೃಷ್ಣನ ಮಹಿಮೆಯನ್ನು ವಿಸ್ತಾರವಾಗಿ ಹೇಳ್ತಕ್ಕಂಥದ್ದು ಈ ಬ್ರಹ್ಮವೈವರ್ತ ಎನ್ನುವುದನ್ನು ಮತ್ಸ್ಯಪುರಾಣವು ಹೇಳ್ತದೆ. ಸಾವರ್ಣಿನ ನಾರದಾಯ ಕೃಷ್ಣ ಮಾಹಾತ್ಮ್ಯಮುತ್ತಮಂ. ಸಾವರ್ಣಿಯು ನಾರದನಿಗೆ ಉಪದೇಶ ಮಾಡಿದಂತಹ ಕೃಷ್ಣನ ಬಗ್ಗೆ ವಿಸ್ತಾರವಾಗಿ ಕೃಷ್ಣನ ಚರಿತ್ರೆಗಳನ್ನು, ಕೃಷ್ಣನ ಮಹಿಮೆಯನ್ನು ವಿಸ್ತಾರವಾಗಿ ಉಪದೇಶ ಮಾಡಿದಂತಹ ಭಾಗ ಈ ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ತತ್ರ ಬ್ರಹ್ಮವರಾಹಸ್ಯ ಚರಿತ್ರಂ ವರ್ಣ್ಯತೆ ಮುಹು. ಅದರಲ್ಲಿಯೂ ವಿಶೇಷವಾಗಿ ಬ್ರಹ್ಮದೇವರ ಮತ್ತು ವರಾಹರೂಪಿ ಪರಮಾತ್ಮನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳುವಂಥದ್ದು ಈ ಬ್ರಹ್ಮವೈವರ್ತ ಪುರಾಣ ಅಂತ ನಮಗೆ ಈ ಬ್ರಹ್ಮವೈವರ್ತದ ಪುರಾಣದ ಒಂದು ಅನುಕ್ರಮಣಿಕೆಯನ್ನು, ಪರಿಚಯವನ್ನು ನಮಗೆ ಮತ್ಸ್ಯಪುರಾಣ ಮಾಡಿಕೊಡ್ತದೆ.